2021 ಕೋವಿಡ್ ಕ್ರೈಸಿಸ್ ಆದಮೇಲೆ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಇಯರ್ 2000 ಪ್ರಿಡಿಕ್ಟ್ ಮಾಡಿದ್ರು ಅಂತ ಗೊತ್ತಾ? ಎಸ್ಪೆಷಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗೆ. ಈ ಕ್ಲಿಪ್ ನೋಡಿ. ಈ ಬಾತ್ಗಳನ್ನೆಲ್ಲ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀವಿ. ಜೋಕ್ಸ್ ಅಪ್ಪ. 2023-24 ಟೈಮಲ್ಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ನ ಅನ್ಎಂಪ್ಲಾಯ್ಮೆಂಟ್ ರೇಟು 83% ಬಂದಿತ್ತು. ಅಂದರೆ 100 ಗ್ರಾಜುಯೇಟ್ಸ್ಗೆ ಓನ್ಲಿ 17 ಮೆಂಬರ್ಸ್ಗೆ ಕೆಲಸ ಸಿಗ್ತಾ ಇತ್ತು. ಅದೂ ಆವರೇಜ್ ಸ್ಯಾಲ್ರಿ ಆಫ್ 3 to 6 lakhs per annum. ಅಂದರೆ 25,000ದಿಂದ 50,000 ರೂಪಾಯಿ ಪ್ಯಾಕೇಜ್ ಒಳಗೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಇದೇ ಸ್ಯಾಲ್ರಿ ಒಳಗೆ ಫಿಟ್ ಆಗ್ತಾ ಇದ್ರು. ಇನ್ನು ಮಿಕ್ಕಿರೋ 1-2% ಗ್ರಾಜುಯೇಟ್ಸು ಹೈಯರ್ ಸ್ಯಾಲ್ರಿಗೆ ಹೈಯರ್ ಆಗ್ತಾ ಇದ್ರು. ಆ 83% ಅಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಕೋರ್ಸ್ಗಳಿಗೆ ಅಂತ ಸೇರ್ಕೋತಾರೆ. ಆ ಕೋರ್ಸ್ಗಳ್ದು ಬೇರೆನೇ ಲೆವೆಲ್ ದಂದೆ. ಅದನ್ನ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಟಾಪಿಕ್ ವಾಪಸ್ ಬರೋಣ. 4 ವರ್ಷ ಇಂಜಿನಿಯರಿಂಗ್ ಮುಗಿಸಿದ ಮೇಲೂ 15ರಿಂದ 40,000 ರೂಪಾಯಿ ಖರ್ಚು ಮಾಡಿಕೊಂಡು 3ರಿಂದ 6 ತಿಂಗಳು ಕೋರ್ಸಸ್ಗೆ ಜಾಯ್ನ್ ಆಗ್ತಾರೆ. 4 ವರ್ಷದಲ್ಲಿ ಕಲಿದೇ ಇರುವಂತದ್ದು ಇನ್ನ 3ರಿಂದ 6 ತಿಂಗಳಲ್ಲಿ ಏನ್ ಕಲಿತಾರೆ. ಕೋರ್ಸಿಗೆ ಸೇರ್ಕೊಂಡ್ ಮೇಲೂ ನಿಮ್ಗೆ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಕೋರ್ಸಿಗೆ ಸೇರ್ಕೊಂಡಿಲ್ಲ ಅನ್ಕೊಳ್ಳಿ, ನಮಗೆ ಹುಟ್ಟೋದು ಒಂದೇ ಪ್ರಶ್ನೆ, ಇಷ್ಟು ವರ್ಷ ನಾವು ಓದಿದ್ ಏನ್ ಹಂಗಂದ್ರೆ? ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಇದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಏನಂತ ಗೌರ್ಮೆಂಟ್ ಅವ್ರು ಯೋಚನೆ ಮಾಡಬೇಕು. ಅವ್ರು ಯೋಚನೆ ಮಾಡ್ತಾ ಇರಲಿ. ಅಲ್ಲಿವರೆಗೂ ನೀವು ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್.